ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, ಬಿಜೆಪಿಯಲ್ಲಿ ಮಾತ್ರ ಅಚ್ಚರಿಯ ಬೆಳವಣಿಗೆಗಳು ನೋಡೋದೇ ಸಿಗೋದು. ಚುನಾವಣೆಯಿಂದ ಹಿಡ್ಕೊಂಡು ಸಚಿವ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಊಹೆ ಮಾಡಿರಲ್ಲ, ಅಚ್ಚರಿಯ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ಬಿಡ್ತಾ ಇದ್ರು. ಬಟ್ ಇದನ್ನ ಈ ಬಾರಿ ಕಾಂಗ್ರೆಸ್ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದೆಯಾ? ಲಿಸ್ಟ್ ಅನ್ನ ನೋಡಿದ್ರೆ ಅದು ಅರ್ಥ ಆಗ್ತಾ ಇದೆ. ಶ್ರುತಿ, ಕಳೆದ 10 ವರ್ಷಗಳ ರಾಜ್ಯ ರಾಜಕಾರಣವನ್ನು ನೋಡಿದಾಗ ಬಿಜೆಪಿಯಲ್ಲಿ ಅಚ್ಚರಿ ಅಭ್ಯರ್ಥಿಗಳು ಬರೋದು ಕೂಡ ನಿಜ. ಅದೇ ರೀತಿ ಸಚಿವ ಸಂಪುಟದಲ್ಲಿ ಅಚ್ಚರಿ ಹೆಸರುಗಳು ಬಂದು ಅವರು ಸಚಿವರಾಗಿರೋದನ್ನು ಕೂಡ ನೋಡಿದ್ವಿ. ಅದೇ ರೀತಿ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿ ಅಚ್ಚರಿ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಮಾಡಿದ್ದನ್ನು ಕೂಡ ನೋಡಿದ್ವಿ. ಯಾಕಂತ ಹೇಳಿದ್ರೆ ಬೊಮ್ಮಾಯಿಯವ್ರಿಗಿಂತಲೂ ಕೂಡ ಭಾಳಷ್ಟು ಜನ ಸರ್ಕಸ್ ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಬಸವರಾಜ ಬೊಮ್ಮಾಯಿಯವರ ಹೆಸರನ್ನು ಒಂದು ಕಡೆ ಯಡಿಯೂರಪ್ಪ, ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿ ಘೋಷಣೆಯನ್ನು ಮಾಡಿತು. ಇಂಥ ಒಂದು ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ, ರಾಷ್ಟ್ರೀಯ ಮಟ್ಟದ ಬಿಜೆಪಿಯಲ್ಲಿ ಆಗಿಂದಾಗೆ ಆಗ್ತಲೇ ಇರ್ತವೆ. ರಾಜ್ಯಸಭೆ ನೇಮಕ ಮಾಡುವಂಥ ಒಂದು ವಿಚಾರದಲ್ಲೂ ಕೂಡ ಬಿಜೆಪಿಯಲ್ಲಿ ಈ ಸಂಪ್ರದಾಯ ಇದೆ. ಆದರೆ ಕಾಂಗ್ರೆಸ್ಸಲ್ಲಿ ಈಗ ನಾವು ಈ ಕ್ಷಣದಲ್ಲಿ ಬ್ರೇಕ್ ಮಾಡಿರುವಂಥ ಒಂದು ಸುದ್ದಿ ಬಹುದೊಡ್ಡದಾದಂಥ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ಈ ರೀತಿಯೂ ಕೂಡ ಕಾಂಗ್ರೆಸ್ಸಲ್ಲಿ ಆಗೋದಕ್ಕೆ ಸಾಧ್ಯವ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಕೋಬೋದು. ಇದು ನನಗೂ ಕೂಡ ಈ ಅನುಮಾನ ಮೊದಲು ಇತ್ತು. ನಿನ್ನೆ ಸುದೀರ್ಘವಾಗಿ ನಮ್ಮ ಕಚೇರಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದಾಗ ಹಲವು ಬಾರಿ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡಾಗ ಇಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರಿಗೂ ಕೂಡ ಬಂದಿದೆ. ನವೆಂಬರ್ 18, 19, 20, 21 ಈ 4 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದು ಪಕ್ಕ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದರಲ್ಲಿ ಈಗಿರುವಂತಹ 34 ಮಿನಿಸ್ಟ್ರುಗಳಲ್ಲಿ ಇಬ್ಬರು ಖಾಲಿಯಾಗಿದ್ದಾರೆ. 31, 32 ಸ್ಥಾನಗಳನ್ನು ಬಹುತೇಕ ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಜನರನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಾಡಿರುವಂತಹ 3 ತಿಂಗಳಿಗೊಮ್ಮೆ ಸರ್ವೆಯಲ್ಲಿ ಹಲವು ಶಾಸಕರು ಭಾಳಷ್ಟು ವಿಫಲರಾಗಿದ್ದಾರೆ. ಇಲಾಖಾ ಮಟ್ಟದಲ್ಲೂ ವಿಫಲರಾಗಿದ್ದಾರೆ, ಅದೇ ರೀತಿ ಆಡಳಿತದಲ್ಲೂ ಕೂಡ ವಿಫಲರಾಗಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಅಧಿನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರ ತಲೆಯಲ್ಲಿರುವಂಥದ್ದೇ ಬೇರೆ. ಅದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ. ಹೀಗಾಗಿ ಈ ಬಾರಿ ನವೆಂಬರ್ ತಿಂಗಳಲ್ಲಿ ಆಗುವಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಹುತೇಕ 15ಕ್ಕೂ ಅಧಿಕ ಯುವಕರಿಗೆ ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಅವರು ಬಂದಿರುವಂಥದ್ದು. ಈ ಹಿಂದೆ 2-3 ಬಾರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೋದಾಗ ಇದನ್ನೇ ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಬಳಿ ಕೂಡ ಒಂದು ಪಟ್ಟಿ ಇದೆ, ನೀವು ಕೂಡ ಒಂದೊಂದು ಪಟ್ಟಿಯನ್ನು ಕೊಡಿ ಅನ್ನುವಂಥದ್ದನ್ನು ಹೇಳೋದರ ಮುಖೇನ ಈ 15 ಜನ ಯುವ ಶಾಸಕರ ಒಂದು ಪಟ್ಟಿಯನ್ನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿರುವಂಥದ್ದು. ಇವ್ರಿಗೆ ಅವಕಾಶಗಳನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಪಕ್ಷ ಕೇವಲ 2028 ಇಲ್ಲ ಈಗ ಫೆಬ್ರವರಿ ಇಲ್ಲ ಜನವರಿಲಿ ಬರ್ತಾ ಇರುವಂತಹ GBA ಚುನಾವಣೆಯೋ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಷ್ಟೇ ಅಲ್ಲ, ನಾವು ಇನ್ನು 20-25 ವರ್ಷಗಳ ಗಮನದಲ್ಲಿ ಇಟ್ಟುಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿರುವಂಥ ಒಂದು ಕೆಲಸ ಆಗಬೇಕಾಗಿದೆ. ಹೀಗಾಗಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಆ ಹಿನ್ನೆಲೆಯಲ್ಲೇ ಬೆಂಗಳೂರಲ್ಲಿ ಶರತ್ ಬಚ್ಚೇಗೌಡ ಆಗಿರ್ಬೋದು, ಪ್ರಿಯಾ ಕೃಷ್ಣ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ರೂಪಕಲಾ ಶಶಿಧರ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಮಳವಳ್ಳಿ ನರೇಂದ್ರ ಸ್ವಾಮಿ ಆಗಿರ್ಬೋದು, ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ಹೀಗೆ ಪ್ರಾದೇಶಿಕವಾರು ಇದೆ, ಅದೇ ರೀತಿ ಜಾತಿವಾರು ಕೂಡ ಇದೆ. ಹೀಗಾಗಿ ಈ 15 ಜನ ಹೆಸರುಗಳು ಕೂಡ ಬಹುತೇಕರೆಲ್ಲರೂ ಕೂಡ ಅನ್ಕೋಬೋದು ಇವ್ರಿಗೂ ಕೂಡ ಅವಕಾಶಗಳು ಸಿಗೋದಕ್ಕೆ ಸಾಧ್ಯವಿದೆಯಾ ಅಂತ. ನಿಜವಾಗ್ಲೂ ಕೂಡ ಇದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಳಿ ಚರ್ಚೆ ಮಾಡಿ, ಅದರಲ್ಲೂ ರಾಹುಲ್ ಗಾಂಧಿ ಅವರು ಮುತುವರ್ಜಿ ವಹಿಸಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಪಕ್ಷ ಉಳಿಬೇಕು ಅಂತ ಹೇಳಿದ್ರೆ ಯುವಕರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಆಯ್ದ 15 ಜನ ಯುವಕರಿಗೆ ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಅದು ಏಕದಮ್ಮ ಯುವಕರು ಅಂದ ತಕ್ಷಣ ಯಾವುದೋ ಒಂದು ವರ್ಗ, ಒಂದು ಸಮುದಾಯ, ಒಂದು ಪ್ರಾದೇಶಿಕಕ್ಕೆ ಅವಕಾಶಗಳನ್ನು ಕೊಡೋದಲ್ಲ. ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರು ಪಕ್ಷಕ್ಕೆ ಏನು ಕೆಲಸ ಮಾಡಿದ್ದಾರೆ, ಅವರು BJPಯನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾ ಇದ್ದಾರೆ, ಅವರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆತ ಕೇವಲ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಾನ, ಇಡೀ ರಾಜ್ಯಾದ್ಯಂತ ಚರ್ಚೆ ಆಗುವಂಥ ಒಂದು ರೀತಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದಾನ, ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಸಮುದಾಯವಾರು ಅವಕಾಶಗಳನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಈ 15 ಜನರಿಗೂ ಕೂಡ ಅವಕಾಶಗಳನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಶರತ್ ಬಚ್ಚೇಗೌಡ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಶರತ್ ಬಚ್ಚೇಗೌಡ ಆಗಿರ್ಬೋದು, ಅದೇ ರೀತಿ ಪ್ರಿಯಾ ಕೃಷ್ಣ 3 ಬಾರಿ ಶಾಸಕ. ಪ್ರಿಯಾ ಕೃಷ್ಣಪ್ಪ ಅವರ ತಂದೆ ಕೃಷ್ಣಪ್ಪ ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿರುವಂಥವರು.
ಕೃಷ್ಣಪ್ಪ ಅವರು ಕೂಡ ಅದೇ ರೇಸಲ್ಲಿದ್ದಾರೆ. ಅದೇ ರೀತಿ ಪ್ರಿಯಾ ಕೃಷ್ಣ ಅವರು ಕೂಡ ಒಂದು ವೇಳೆ ಪ್ರಿಯಾ ಕೃಷ್ಣ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾದ್ರೆ ಕೃಷ್ಣಪ್ಪವ್ರಿಗೇನು ಯಾವುದೇ ಆಕ್ಷೇಪ ಇಲ್ಲ, ಅವ್ರ ಕುಟುಂಬಕ್ಕೆ ಕೊಡಲೇಬೇಕು ಅಂತ ಮೊದಲಿಂದಲೂ ಕೂಡ ಚರ್ಚೆ ಇತ್ತು. ಜೊತೆಗೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಕೇವಲ ಆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ವಿಜಯನಗರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು. ಅವ್ರಿಗೆ ಕಾಂಗ್ರೆಸ್ಸಿಂದಲೂ ಕೂಡ ಭಾಳಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ಸಹಾಯ ಇದೆ. ಅದೇ ರೀತಿ ಬೆಂಗಳೂರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಅವರ ಪ್ರಭಾವವೂ ಕೂಡ ಇದೆ ಆ ಭಾಗದಲ್ಲಿ. ಹೀಗಾಗಿ ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ರಿಜ್ವಾನ್ ಅರ್ಷದ್ ಒಮ್ಮೆ MLC, 2 ಬಾರಿ MLA, 3 ಬಾರಿ ಕೆಲಸ ಮಾಡಿರುವಂಥವ್ರು, ಯುವ ಕಾಂಗ್ರೆಸ್ಸಿಂದ ಬಂದಂಥವ್ರು, ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಒಂದು ಕಾರಣ. ಜೊತೆಗೆ ಮುಸ್ಲಿಂ ಸಮುದಾಯ, ಹೀಗಾಗಿ ಇವ್ರಿಗೆ ಅವಕಾಶ ಕೊಡಬೇಕು ಅಂತ ನರೇಂದ್ರ ಸ್ವಾಮಿ ಈ ಹಿಂದೆ ಸಚಿವರಾಗಿದ್ದಂಥವ್ರು, ಬೇರೆ ಪಕ್ಷದಲ್ಲಿ ಸಚಿವರಾಗಿದ್ದರು, ಕಾಂಗ್ರೆಸ್ಸಲ್ಲಿ ಈಗ ಸಕ್ರಿಯವಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎರಡೂ ಬಣದಲ್ಲಿ ಇರುವಂಥವ್ರು. ಜೊತೆಗೆ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂತಹ ಅಗ್ರೆಸಿವ್ ಲೀಡರ್ ಅನ್ನುವಂಥ ಒಂದು ರೀತಿಯಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಈಗ ಪರಿಸರ ಮಾಲಿನ್ಯ ವಿಚಾರದಲ್ಲಿ ಕಳೆದ ವಾರ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸುದ್ದಿ ಕೂಡ ಆದಂಥವ್ರು. ಹೀಗಾಗಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ರೂಪಕಲಾ ಶಶಿಧರ್ ಮುನಿಯಪ್ಪ ಅವರ ಮಗಳು KGF ಶಾಸಕಿ, 2 ಬಾರಿ ಶಾಸಕಿ ಆಗಿರುವಂಥವ್ರು, ದಲಿತ ಸಮುದಾಯಕ್ಕೆ ಸೇರಿದಂಥವರು, ಇವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿರುವಂಥದ್ದು. ಪ್ರದೀಪ್ ಈಶ್ವರ್ ಈ ಹೆಸರು ಬಗ್ಗೆ ಬಹಳಷ್ಟು ತಕರಾರುಗಳು ಇರ್ಬೋದು, ನಿಮಗೂ ಅನುಮಾನ ಬರ್ಬೋದು, ನನಗೂ ಅನುಮಾನ ಬರ್ಬೋದು. ಆದರೆ ಪ್ರದೀಪ್ ಈಶ್ವರ್ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದ್ದಾರೆ. ಅವರು ಒಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಿದ್ದಾರೆ, ಮತ್ತೊಂದು ಕಡೆ RSS ಮತ್ತು BJPಯನ್ನು ಖಡಕ್ಕಾಗಿ ಟೀಕೆ ಮಾಡೋದ್ರಲ್ಲಿ ಅದರಲ್ಲೂ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ವಿರುದ್ಧ ಪ್ರತಿದಿನವೂ ಕೂಡ ಸದಾ ಸುದ್ದಿಯಲ್ಲಿರುವಂತಹ ಶಾಸಕ. ಹೀಗಾಗಿ ಇವರನ್ನು ಕೂಡ OBC ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ ಅನ್ನುವಂಥದ್ದು. ನೆಲಮಂಗಲ ಶ್ರೀನಿವಾಸ್ ಮೊದಲನೇ ಬಾರಿಗೆ ಆ ಶಾಸಕರಾಗಿದ್ದರೂ ಕೂಡ ಈಗ ದಲಿತರಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿರುವಂಥವರು. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ಗಳನ್ನು ನಿರ್ವಹಿಸಿದಂಥವರು. ಪರಮೇಶ್ವರ್, DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರುವಂಥವ್ರು. ದಲಿತರಲ್ಲಿ ಒಬ್ಬ ಭಾಳಷ್ಟು ಸಣ್ಣ ನಾಯಕ ಬೇಕಾಗಿದ್ದಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆದಾಗ ಇವರು ಮತ್ತೆ ಮತ್ತೊಂದು ಹೆಸರು ಕೂಡ ಚರ್ಚೆಯಲ್ಲಿರುವಂಥದ್ದು. ಹೀಗಾಗಿ ಇವರು ಕೂಡ ಆಗ್ಬೋದು ಅಂತ. ಇನ್ನು ಅಜಯ್ ಸಿಂಗ್ ಯಾವಾಗಲೂ ಸಚಿವರಾಗಬೇಕಾಗಿತ್ತು, ಜೇವರ್ಗಿ ಶಾಸಕ, ಧರ್ಮಸಿಂಗ್ ಅವರ ಮಗ, 3 ಬಾರಿ ಶಾಸಕರಾಗಿರುವಂಥದ್ದು. ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಅಜಯ್ ಸಿಂಗ್ ಅವರಿಗೆ ಅವಕಾಶಗಳು ಸಿಗಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲೂ ಇತ್ತು. ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅದೇ ರೀತಿ ಯೋಚನೆ ಮಾಡಿದಂತಿದೆ. ವಿಜಯಾನಂದ ಕಾಶ್ಯಪನವರ 3 ಬಾರಿ ಶಾಸಕರಾಗಿದ್ದಾರೆ. ಒಮ್ಮೆ ಗೆದ್ದು ಹಲವು ಸೋತಿದ್ರು ಕೂಡ ಈ ರೀತಿ ಇದ್ರೂ ಕೂಡ ಪಂಚಮಸಾಲಿ ಪ್ರಭಾವಿ ನಾಯಕ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರದ್ದೇ ಆದಂತಹ ಒಂದು ಪಡೆ ಇದೆ. ಹೀಗಾಗಿ ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಶ್ರೀನಿವಾಸ್ ಮಾಣೆ ಆಗಿರ್ಬೋದು, ರಾಘವೇಂದ್ರ ಇಟ್ನಾಳ್ ಆಗಿರ್ಬೋದು, ರಘುಮೂರ್ತಿ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಬಹುತೇಕ ಈ 15 ಹೆಸರುಗಳಲ್ಲಿ ಬಹುತೇಕವೂ ಕೂಡ ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗಿರುವಂಥ ಒಂದು ಆತಂಕ ಏನಂತ ಹೇಳಿದ್ರೆ ಎಲ್ಲರನ್ನ ಕಿರಿಯರನ್ನೇ ತಗೊಂಡ್ರೆ ಹಿರಿಯರ ಪರಿಸ್ಥಿತಿ ಏನು ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವಂಥದ್ದೇ ಬೇರೆ ರೀತಿಯಲ್ಲಿದೆ. BJP ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ರೀತಿಯಾಗಿ ಸಕ್ಸಸ್ ಆಯಿತೋ ಅದೇ ರೀತಿ ಕರ್ನಾಟಕದಲ್ಲೂ ಆಗಬೇಕು, ಇಡೀ ದೇಶಾದ್ಯಂತ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಂತೆ ಇದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.